ಹಾಯ್, ನಿಮ್ಮ ಚಾನಲು ಮಾನಿಟೈಸ್ ಆಗಿದೆಯಾ? ನಿಮ್ಮ ಚಾನಲು ಮಾನಿಟೈಸ್ ಆಗಿದ್ರೆ ಈ ವಿಡಿಯೋ ಅವ್ರಿಗೋಸ್ಕರ. ನಿಮಗೊಂದು ಖುಷಿ ವಿಷಯ ಏನಂದರೆ, ಮಾನಿಟೈಸೇಷನ್ ಆಗಿರೋ ಚಾನಲ್ ಅವರು ಯಾವ್ಯಾವ ರೀತಿ ನಾವು ಅಮೌಂಟ್ನ ಅರ್ನ್ ಮಾಡ್ಬೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ನಾರ್ಮಲ್ ಆಗಿ ಮೆಂಬರ್ಶಿಪ್ಪು ಮತ್ತು ಸೂಪರ್ ಚಾಟು, ಇನ್ನೊಂದು ಬಂದು ಶಾರ್ಟ್ ಸೂಪರ್ ಫೀಡ್, ಅದರಿಂದ ನಮಗೆ ಅರ್ನ್ ಆಗೋದು ಗೊತ್ತಿರುತ್ತೆ. ಇನ್ನೂ ಒಂದಿದೆ, ಅದು ಯಾವುದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಹಾಗೆಯೇ ನಮಗೆ ಅರ್ನ್ ಅಂದರೆ ಯಾವ ರೀತಿ ಬರುತ್ತೆ, ಅದಕ್ಕೆ ಎಷ್ಟು ಪರ್ಸೆಂಟೇಜಲ್ಲಿ ನಮಗೆ ಕಮಿಷನ್ ಬರುತ್ತೆ, ಮತ್ತು ನಮಗೆ ಎಷ್ಟು ಸಬ್ ಆಗಿದ್ದರೆ ನಮಗೆ ಅಂದರೆ ನಮ್ಮ ವಿಡಿಯೋಗೆ ನಾವು ಪ್ರಾಡಕ್ಟ್ ಏನಾದರೂ ಲಿಂಕ್ ಮಾಡಿದ್ರೆ ಅದರಿಂದ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದ್ಬಿಟ್ಟು ನಾನು ಪೂರ್ತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದಿರೋ ಪೂರ್ತಿ ವಿಡಿಯೋನ ನೋಡಿ. ಆ್ಯಂಡ್ ಎಲ್ಲ ಮಾನಿಟೈಸೇಷನ್ ಚಾನಲ್ ಆಗಿರೋರು ಎಲ್ಲರೂ ಅರ್ನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ರೂಲ್ಸ್ ಇರುತ್ತೆ. ಆ್ಯಂಡ್ ಯೂಟ್ಯೂಬ್ದು ಅದು ಇದು ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿರಬೇಕಾಗುತ್ತೆ. ಅಂದರೆ ಮಾನಿಟೈಸ್ ಆಗಿದ ತಕ್ಷಣ ಎಲ್ರಿಗೂ ದುಡ್ಡು ಅರ್ನ್ ಆಗಲ್ಲ. ಆ್ಯಂಡ್ ಎಷ್ಟು ಡಾಲರ್ ಕಂಪ್ಲೀಟ್ ಆಗಿರಬೇಕು ಫಸ್ಟ್ ಪೇಮೆಂಟ್ ಬರೋದಕ್ಕೆ, ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ರೀತಿ ಅರ್ನ್ ಮಾಡಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾಕೆ ತಡ ಮಾಡೋದು, ಬನ್ನಿ ಹೋಗಿ ವಿಡಿಯೋನ ನೋಡ್ಕೊಂಬರೋಣ. ಫಸ್ಟಿಗೆ ಬಂದು ಮಾನಿಟೈಸೇಷನ್ ಆಗಿರಬೇಕು. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೂಪರ್ ಚಾಟು ಮೆಂಬರ್ಶಿಪ್ಪು ತೊಗೊಳೋದ್ರಿಂದ ಲೈವ್ ಮಾಡ್ತಾ ಇರ್ತೀವಿ. ಸೊ ಲೈವ್ ಮಾಡಬೇಕಾದ್ರೆ ಸೂಪರ್ ಚಾಟು ಮೆಂಬರ್ಶಿಪ್ ತೊಗೊಳೋದ್ರಿಂದ ನಮಗೆ ಡಾಲರ್ಗೆ ಕೌಂಟ್ ಆಗುತ್ತೆ, ಅಮೌಂಟ್ನ ಅರ್ನ್ ಮಾಡ್ಕೊಬೋದು. ಬಟ್ ಅದು ಎಲ್ಲ ಟೈಮು ಮಾಡೋಕ್ಕಾಗಲ್ಲ, ಅದ್ರ ಮೇಲೇ ಡಿಪೆಂಡು ಕೂಡ ಆಗೋದಕ್ಕಾಗಲ್ಲ. ಆ್ಯಂಡ್ ಮಾನಿಟೈಸೇಷನ್ ಆದಮೇಲೆ ಜಾಸ್ತಿ ಲೈವ್ ಮಾಡಬಾರ್ದು, ಲೈವ್ ಮಾಡೋಣ ಅವಶ್ಯಕತೆನೇ ಇರಲ್ಲ. ಬಟ್ ಆದ್ರೂ ನಾವು ಸಬ್ಗೋಸ್ಕರ ಲೈವ್ನ ಮಾಡ್ತಾ ಇರ್ತೀವಿ. ಅದೇ ಜಸ್ಟ್ ಅದರಲ್ಲಿ ನಮಗೆ ಸಪೋರ್ಟ್ ಮಾಡೋರು ಎಲ್ಲರೂ ತೊಗೊಳ್ಳಲ್ಲ. ಈಗ 100ಗೆ 1%, 2% ಅಷ್ಟೇ ನಮಗೆ ಸೂಪರ್ ಚಾಟು ಮೆಂಬರ್ಶಿಪ್ ಗಿಫ್ಟು ಈ ಥರ ತೊಗೊಳ್ತಾರೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಲ್ಲ ಅಷ್ಟು. ಸೊ ಅದನ್ನು ಬಿಟ್ಟು ನಾವು ಬೇರೆ ಯಾವ ರೀತಿ ಅರ್ನ್ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ. ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲಿ ನಮಗೆ ಇದು ಚಾನಲ್ ಮಾನಿಟೈಸೇಷನ್ ಆಗಿರೋರಿಗೆ ಮಾತ್ರ ಬರುತ್ತೆ ಈ ಒಂದು ಪ್ರಾಡಕ್ಟ್ನ ಲಿಂಕ್ ಮಾಡೋದು. ಪ್ರಾಡಕ್ಟ್ನ ಯಾವ ರೀತಿ ಲಿಂಕ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಲೇ ಇರೋರು ಇರ್ತಾರೆ. ನನಗೆ ಮೊನ್ನೆ ಒಬ್ಬರು ಲೈವಲ್ಲಿ ಬಂದು ಅವ್ರದ್ದು ಸಬ್ಬೆಲ್ಲ ಚೆನ್ನಾಗೇ ಇದೆ, ಬಟ್ ಅವರು ಪ್ರಾಡಕ್ಟ್ನ ಯಾವ ರೀತಿ ನೀವು ಲಿಂಕ್ ಮಾಡ್ತಾ ಇದ್ದೀರಾ ಮೇಡಮ್, ನನಗೆ ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ಇಲ್ಲ ಒಂದು ವಿಡಿಯೋ ಏನಾದರೂ ಮಾಡಿ ಹಾಕಿ ಅಂತ ಹೇಳಿದ್ರು. ಸೊ ನನಗೂ ಗೊತ್ತಿರಲಿಲ್ಲ, ನಾನು ತಿಳ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಪ್ರಾಡಕ್ಟ್ನ ಲಿಂಕ್ನ ಯಾವ ರೀತಿ ಹಾಕ್ತೀನಿ, ಆ್ಯಂಡ್ ಅದರಿಂದ ನಮಗೆ ಎಷ್ಟು ಅಮೌಂಟ್ ಅರ್ನ್ ಆಗುತ್ತೆ, ಯಾವ ರೀತಿ ಕಮಿಷನ್ ಸಿಗುತ್ತೆ, ಯಾವ ಪ್ರಾಡಕ್ಟ್ನ ನಾವು ಯೂಸ್ ಮಾಡಬೇಕಾಗುತ್ತೆ, ಯಾವ ರೀತಿ ವಿಡಿಯೋದಲ್ಲಿ ಲಿಂಕ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಬನ್ನಿ, ನಾನು ಸಿಸ್ಟಮಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಪ್ರಾಡಕ್ಟ್ಗೆ ನಾನು ಲಿಂಕ್ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ, ಇಲ್ಲಿ ನನ್ನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ಪ್ರಾಡಕ್ಟ್ನ ಲಿಂಕ್ ಮಾಡ್ಬೋದು. ನಾನಿವಾಗ ಕಸ್ಟಮೈಸ್ ಚಾನಲ್ಗೆ ಹೋಗ್ತೀನಿ. ಡೈರೆಕ್ಟ್ ಇದರಲ್ಲಿ ತೋರ್ಸೋಕ್ಕಾಗಲ್ಲ. ಕಸ್ಟಮೈಸ್ ಚಾನಲ್ಗೆ ಹೋಗಿ ಡ್ಯಾಶ್ಬೋರ್ಡ್ಗೆ ಹೋಗಿ ಕಂಟೆಂಟ್ಗೆ ಹೋಗಬೇಕಾಗುತ್ತೆ. ಕಂಟೆಂಟ್ಗೆ ಹೋದರೆ ಇಲ್ಲಿ ನಮ್ಮ ವೀಡಿಯೋಸು ಬರುತ್ತೆ. ನಾನು ಈಗ ಸದ್ಯಕ್ಕೆ ಎಲ್ಲದರಲ್ಲೂ ಪ್ರಾಡಕ್ಟ್ ಲಿಂಕ್ ಹಾಕಿದ್ದೀನಿ. ಲಿಂಕ್ ಮಾಡ್ದಲೇ ಇರೋ ವಿಡಿಯೋ ಯಾವುದು, ಕೆಳಗೋಯ್ತಾ? ಓಕೆ, ಇಲ್ಲಿ ಎಡಿಟ್ ಆಪ್ಷನ್ಸ್ ಇರುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ವಿಡಿಯೋ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆನಾ, ನಾವಿಲ್ಲಿ ಟೈಟಲ್ ಏನು ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ನು ನೋಡಿ, ಇಲ್ಲಿ ಇದೆ ಅಲ್ವಾ ಪ್ರಾಡಕ್ಟ್ ಅಂತ. ಇದು ನೀವು ಕ್ರೋಮಲ್ಲಿ ಬೇಕಾದರೂ ಓಪನ್ ಮಾಡ್ಕೊಬೋದು, ಇಲ್ಲ ವೈಟಿ ಸ್ಟುಡಿಯೋ ಇರುತ್ತೆ ಅಲ್ವಾ, ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಎಡಿಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲೇ ಬಂದುಬಿಡುತ್ತೆ. ಸೊ ಪ್ರಾಡಕ್ಟ್ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ನೋಡಿ, ನಾನು ಯಾವುದು ಟ್ಯಾಗ್ ಮಾಡಿಲ್ಲ, ಸೊ ಅದಕ್ಕೆ ನೋ ಟ್ಯಾಗ್ಡ್ ಪ್ರಾಡಕ್ಟ್ ಅಂತ ಇದೆ. ಇಲ್ಲಿ ಬಂದು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೇಳುತ್ತೆ ನೋಡಿ ಶಾಪ್ಸು, ಯಾವ ರೀತಿ ಶಾಪ್ಸ್ ಬೇಕು ನೀವು, ಪರ್ಪಲು, ಫ್ಲಿಪ್ಕಾರ್ಟು, ನಾಯ್ಕಾ, ತಾರಾ, ಮೈಂತ್ರಾ ಈ ಥರ ಎಲ್ಲ ಇದೆ. ನಮಗೆ ಯಾವ್ದು ಬೇಕು, ನಾನಿವಾಗ ಜಸ್ಟ್ ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಪ್ಲೈ ಕೊಡ್ತಾ ಇದ್ದೀನಿ. ಓಕೆನಾ, ಇದರಲ್ಲಿ ಇವಾಗ ನಾನು ಒಂದು ಯಾವ ಬೇಕಾದರೂ ಪ್ರಾಡಕ್ಟ್ನ ಹಾಕ್ಕೊಬೋದು. ನೋಡಿ ಇಲ್ಲಿ ಇವಾಗ ಸದ್ಯಕ್ಕೆ ಇಷ್ಟಿದೆ, ನಾನು ಇದನ್ನೆಲ್ಲ ಹಾಕ್ಕೊಳ್ತಾ, ಇಲ್ಲಿ ಸರ್ಚ್ ಮಾಡೋ ಆಪ್ಷನ್ಸು ಇರುತ್ತೆ. ಓಕೆನಾ, ನಾನು ರಿಂಗ್ ಲೈಟ್ ಹಾಕ್ತೀನಿ.
ರಿಂಗ್ ಲೈಟ್ ಅಂತ ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಓಕೆನಾ, ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಟ್ಯಾಗ್ ಆಯಿತು. ಮತ್ತು ಇನ್ನೊಂದು ಆಪ್ಷನ್ನು, ಇದರಲ್ಲಿ ನಾವು ಬೇಕಂದರೆ ಎಷ್ಟು ಬೇಕಾದರೂ ಆಪ್ಷನ್ಸ್ನ ಕ್ಲಿಕ್ ಮಾಡ್ಬೋದು. ಈ ಥರ ವಿಡಿಯೋಗೆ ರಿಲೇಟೆಡ್ ಆಗಿ ಇರಬೇಕಾಗುತ್ತೆ ಪ್ರಾಡಕ್ಟು. ನಾವು ಇನ್ ಕೇಸು ಯಾವ ಥರ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಬ್ಯೂಟಿದಾದರೂ ಹಾಕ್ಬೋದು, ಇಲ್ಲ ನಾವು ವೇರ್ ಮಾಡಿರ್ತೀವಿ, ಇಲ್ಲ ಚೆನ್ನಾಗಿರೋ ಸ್ಯಾರಿಗಳು ಹಾಕ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಸ್ಯಾರಿಗಳದ್ದು ಬೇಕಂದರೆ ಲಿಂಕ್ ಹಾಕ್ಬೋದು. ಡ್ರೆಸ್ಗಳು, ಇನ್ನು ಬ್ಯೂಟಿ ಪ್ರಾಡಕ್ಟ್ ಅಂದರೆ ಲಿಫ್ಟಿಕ್ಕು, ಫೇಸ್ ವಾಶು, ಫೇಸ್ ಕ್ರೀಮ್ಸು ಆ್ಯಂಡ್ ಸನ್ಸ್ಕ್ರೀನು, ಈ ಥರ ಯಾವುದನ್ನು ಬೇಕಾದರೂ ಅದು ನಿಮ್ಮ ಚಾಯ್ಸ್ ಇರುತ್ತೆ. ಈಗ ಸದ್ಯಕ್ಕೆ ನಾನು ವೀಡಿಯೋಗೆಲ್ಲ ರಿಂಗ್ ಲೈಟ್ನ ಯೂಸ್ ಮಾಡ್ತಾ ಇರ್ತೀನಿ ಅಲ್ವಾ, ಸೊ ಹಾಗಾಗಿ ರಿಂಗ್ ಲೈಟ್ನ ನಾನು ಜಾಸ್ತಿ ಇದು ಮಾಡ್ಕೊಳ್ತೀನಿ. ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಆಪ್ಷನ್ಸ್ ಬರುತ್ತೆ. ಓಕೆನಾ, ಇದಾದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ, ಈ ಥರ ಬರುತ್ತೆ. ಓಕೆನಾ, ಆದಮೇಲೆ ಇಲ್ಲಿ ಡನ್. ಓಕೆನಾ, ಇದು ಇವಾಗ ಡನ್ ಅಂತ ಕೊಟ್ಟರೆ ನಿಮಗೆ ನೋಡಿ ಇಲ್ಲಿ ಟ್ಯಾಗಿಂಗ್ ಪ್ರಾಡಕ್ಟ್ 7 ಅಂತ ಇದೆ. 7 ಪ್ರಾಡಕ್ಟು ನಿಮಗೆ ಇವಾಗ ಕೌಂಟ್ ಆಗಿರುತ್ತೆ. ಓಕೆನಾ, ಇದು ಬಂದು ನೀವು ಯಾವುದನ್ನು ಬೇಕಾದ್ರೂ ಟ್ಯಾಗ್ ಮಾಡ್ಬೋದು. ನಿಮಗೆ ಯಾವುದೇ ರೀತಿ ಅಂದರೆ ನೀವು ಯಾವುದನ್ನು ಬೇಕಾದರೂ ಸಜೆಸ್ಟ್ ಮಾಡ್ಬೋದು. ನೀವು ಯೂಸ್ ಮಾಡಿರೋ ಪ್ರಾಡಕ್ಟ್ ಇರ್ಬೋದು, ಅದ್ರ ಬಗ್ಗೆ ನಿಮಗೆ ಗುಡ್ ಒಪಿನಿಯನ್ ಇತ್ತು ಅಂದ್ಬಿಟ್ರೆ ಅದನ್ನು ಬೇಕಂದ್ರೂ ಟ್ಯಾಗ್ ಮಾಡ್ಬೋದು. ಓಕೆನಾ, ಟ್ಯಾಗ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಯ್ತಾ? YT ಸ್ಟುಡಿಯೋದಲ್ಲಿ ಬೇರೆ ಥರ ಬರುತ್ತೆ, ನನ್ನ ಸಿಸ್ಟಮಲ್ಲಿ ಈ ಥರ ಬರ್ತಿದೆ. ಒಟ್ಟಿನಲ್ಲಿ ಈ ಥರ ಎಡಿಟ್ ಆಪ್ಷನ್ನೇ ಇರುತ್ತೆ, ನಿಮಗೆ ಯಾವ ಥರ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಇದು ಜಸ್ಟ್ ಸೇವ್ ಕೊಡೋದು ಅಷ್ಟೇ ನೋಡಿ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸೇವ್ ಕೊಡೋದನ್ನ ಮರಿಬೇಡಿ. ಸೇವ್ ಕೊಟ್ಟಿಲ್ಲ ಅಂದರೆ ಅದು ಪ್ರಾಡಕ್ಟು ಆ್ಯಡ್ ಆಗಿರಲ್ಲ. ಓಕೆನಾ, ಇವಾಗ ಸೇವ್ ಕೊಟ್ಟಿದ್ದೀನಿ, ಸೊ ಟ್ಯಾಗ್ ಆಗಿದೆ ಇವಾಗ. ಓಕೆನಾ, ಇನ್ನು ಇದು ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನೀವು ಕೇಳ್ಬೋದು, ನಾನು ಅದಕ್ಕೂ ಆನ್ಸರ್ ಮಾಡ್ತೀನಿ. ಓಕೆ, ಇವಾಗ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾವು ಏನು ಟ್ಯಾಗ್ ಮಾಡಿರ್ತೀವಿ ಅದು ಇಲ್ಲಿ ಬರುತ್ತೆ. ಇನ್ನು ವಿಡಿಯೋನ ಪ್ಲೇ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನೀವು ಕೇಳ್ಬೋದು. ಓಕೆನಾ, ಇವಾಗ ನಾವು ಟ್ಯಾಗ್ ಮಾಡಿರ್ತೀವಲ್ವಾ, ಅದನ್ನು ನಾವು ವಿಡಿಯೋನ ಓಪನ್ ಮಾಡಿದ್ರೆ ನಾನು ಅಕೌಂಟ್ ಚೇಂಜ್ ಮಾಡ್ಕೊತೀನಿ. ಇದು ನನ್ನ ಅಕೌಂಟಲ್ಲಿ ನಾನು ವಿಡಿಯೋನ ನೋಡಬಾರ್ದು. ಓಕೆ ನೋಡಿ, ಈಗ ಈ ವಿಡಿಯೋನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೆ ಸ್ವಲ್ಪ ಅಡ್ವರ್ಟೈಸ್ ಬರುತ್ತೆ, ಸ್ಕಿಪ್ ಮಾಡುವ. ಸ್ಕಿಪ್. ಓಕೆ ನೋಡಿ, ಇಲ್ಲಿ ಬಂದಿದೆ ನೋಡಿ. ನಾನು ಇದಕ್ಕೆ ಸ್ಯಾರಿಗಳದ್ದು ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಮೌಸ್ ಎಲ್ಲಿದೆಯಪ್ಪ, ಇಲ್ಲಿದೆ ನೋಡಿ. ಬಾಕ್ಸ್ ಐಟಮ್ಸ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿದೆ ನೋಡಿ. ಇದರಲ್ಲಿ ವ್ಯೂ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಡೀಟೇಲ್ಸ್ ಓಪನ್ ಆಗುತ್ತೆ ನೋಡಿ. ಈ ಸೈಡಿಲ್ಲಿ ಓಪನ್ ಆಗಿದೆ. ನಾನು ಈ ಥರ ಕಾಟನ್ ಸ್ಯಾರಿಗಳನ್ನ ಆ್ಯಡ್ ಮಾಡಿದ್ದೆ. ನಾನು ಸ್ಯಾರಿ ಹಾಕ್ಕೊಂಡು ವ್ಲಾಗ್ ಮಾಡಿದ್ದೆ. ಸೊ ಹಾಗಾಗಿ ಸ್ಯಾರಿಗಳನ್ನ ನಾನು ಪ್ರಾಡಕ್ಟ್ ಲಿಂಕ್ ಮಾಡಿದ್ದೀನಿ. ಓಕೆನಾ, ಈ ರೀತಿ ನೀವು ಪ್ರಾಡಕ್ಟು ಲಿಂಕ್ ಮಾಡಿರೋದು ಇಲ್ಲಿ ಬರುತ್ತೆ. ಇದರಲ್ಲಿ ಯಾರಾದರೂ ಇಷ್ಟಪಟ್ಟು ನಿಮ್ಮ ಪ್ರಾಡಕ್ಟ್ನ ಅವರು ಇದರಲ್ಲಿ ಹೋಗಿ ಪರ್ಚೇಸ್ ಏನಾದರೂ ಮಾಡಿದ್ರೆ ಅದರಲ್ಲಿ ನಿಮಗೆ ಒಂದು 2.5% ಆ ಥರ ಬರುತ್ತೆ. ಬಟ್ ಅದು ನನಗೆ ಇವಾಗ ಯಾಕೆ ಶೋ ಆಗಿಲ್ಲ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಓಕೆ, ಇದಿಷ್ಟು ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಅಲ್ಲ, ಯಾವುದೇ ವಿಡಿಯೋಗಾದ್ರೂ ಅಷ್ಟೇ ನೋಡಿ. ಇವಾಗ ಈ ವಿಡಿಯೋನ ತೊಗೊಂಡ್ರೆ ಇದರಲ್ಲಿ ನಾನು ಏನು ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಇದೆ. ಇದ್ರ ಮೇಲೆ ಇದು ಮಾಡಿದ್ರೆ ಇದರಲ್ಲಿ ಬ್ಯೂಟಿ ಪ್ರಾಡಕ್ಟ್ನ ನಾನು ಹಾಕಿದ್ದೀನಿ. ಓಕೆನಾ, ಈ ಥರ ನಿಮ್ಗೆ ಇಷ್ಟ ಬಂದಿರೋದು ಯಾವುದನ್ನು ಬೇಕಾದ್ರೂ ನೀವು ಹಾಕ್ಕೊಬೋದು. ಅದಕ್ಕೆಲ್ಲ ಪರ್ಸೆಂಟೇಜು ಕಮಿಷನ್ನು ಯಾವ ರೀತಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಈ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ಈಸಿಯಾಗಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಇದರಿಂದ ನಮ್ಮ ಗಂಟೇನು ಹೋಗೋದಿರಲ್ಲ ಅಲ್ವಾ. ಸೊ ನಾವು ಸಜೆಸ್ಟ್ ಮಾಡೋದು ಒಳ್ಳೆ ಪ್ರಾಡಕ್ಟ್ ಆಗಿರಬೇಕು, ಅದು ಚೆನ್ನಾಗಿ ಸೇಲ್ ಆಗ್ತಾ ಇರಬೇಕು. ನಮ್ಮ ಕಡೆಯಿಂದನೂ ಅದ್ರ ಒಪಿನಿಯನ್ ಕೂಡ ಚೆನ್ನಾಗಿರಬೇಕಾಗುತ್ತೆ. ಆ್ಯಂಡ್ ನೋಡ್ಕೊಂಡಿರಬೇಕು ನಾವು ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡಿ ಅದರಿಂದ ಏನು ಸೈಡ್ ಎಫೆಕ್ಟ್ ಇರಬಾರ್ದು. ಆ ಥರ ಎಲ್ಲ ನೋಡಿಕೊಂಡು ಇವಾಗ ನಾವು ಒಂದು ಯೂಸ್ ಮಾಡಿ ಕೆಲವ್ರು ಅದರಿಂದ ಅವ್ರಿಗೂ ಒಳ್ಳೇದಾಗಬೇಕಲ್ವಾ. ಸೊ ಆ ಥರ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಜಸ್ಟ್ ಪ್ರಾಡಕ್ಟ್ ಲಿಂಕ್ ಆಗಿಬಿಟ್ರೆ ಆಗ್ಬಿಡಲ್ಲ. ಓಕೆನಾ, ಅದು ಕ್ವಾಲಿಟಿನೂ ಚೆನ್ನಾಗಿರಬೇಕು. ಕ್ವಾಲಿಟಿ ಚೆನ್ನಾಗಿದ್ರೆ ಯಾರಾದರೂ 100% ನೋಡಿ ಇಷ್ಟ ಆಗಿ ತೊಗೊಳ್ತಾರೆ. ಸೊ ಆ ಥರ ಪ್ರಾಡಕ್ಟ್ನ ನಾವು ಆ್ಯಡ್ ಮಾಡೋದ್ರಿಂದ ನಮಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. ಸೊ ಇದರಿಂದ ನಾವು ಈ ಥರ ಅಮೌಂಟ್ನ ಈಸಿಯಾಗಿ ಅರ್ನ್ ಮಾಡ್ಬೋದು. ಇನ್ನು ನಾನು ಮೊದಲೇ ಹೇಳಿದೆ, ಚಾನಲ್ ಮಾನಿಟೈಸೇಷನ್ ಆಗಿರೋರು ಎಲ್ಲರೂ ದುಡ್ಡು ಅರ್ನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು.
ಆ್ಯಂಡ್ ಇದು ನನಗೂ ಕೂಡ ಇವಾಗ ಅರ್ನ್ ಮಾಡೋಕ್ಕಾಗ್ತಾ ಇಲ್ಲ. ರೀಸನ್ ಏನಂದರೆ ಇವಾಗ ಟ್ಯಾಗ್ ಮಾಡ್ತೀವಿ ಅಲ್ವಾ ಪ್ರಾಡಕ್ಟು, ಅದಕ್ಕೆ ಮಿನಿಮಮ್ ಸಬ್ಸ್ಕ್ರೈಬರು ಇಷ್ಟು ಆಗಬೇಕಂತ ಇರುತ್ತೆ. ಸೊ ಮಿನಿಮಮ್ ಸಬ್ಸ್ಕ್ರೈಬರು 10K ಬರಬೇಕಾಗಿರುತ್ತೆ. 10,000 ಸಬ್ಸ್ಕ್ರೈಬರ್ ಇದ್ದರೆ ವ್ಯೂಸು ಮತ್ತು ಎಲ್ಲ ಚೆನ್ನಾಗಿ ಬರ್ತಾ ಇರಬೇಕು. ಆವಾಗ ನಾವು ಪ್ರಾಡಕ್ಟ್ನ ಟ್ಯಾಗ್ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬಂದರೆ ನಮಗೆ ಅದರಿಂದ ರಿಸಲ್ಟ್ ಸಿಗುತ್ತೆ. ಸೊ ನಂದು ಸದ್ಯಕ್ಕೆ ಇವಾಗ 4,600 ಇದೆ ಅಷ್ಟೇ ನಂದು ಸಬ್ಬು. ಸೊ ನನಗೆ ಇವಾಗ ಯಾವುದೇ ರೀತಿ ಪ್ರಾಡಕ್ಟಿಂದ ಯಾವುದೇ ರೀತಿ ಅರ್ನ್ ಆಗ್ತಾ ಇಲ್ಲ. ಅರ್ನ್ ಆಗಬೇಕು ಅಂದರೆ ನಮಗೆ 10,000 ಸಬ್ಸ್ಕ್ರೈಬರ್ ಇರಬೇಕಾಗುತ್ತೆ. ಇದನ್ನೇ ನಾನು ಹೇಳಿದ್ದು, ಮಾನಿಟೈಸೇಷನ್ ಆಗಿರೋರು ಎಲ್ಲರೂ ಅರ್ನ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಇರುತ್ತೆ ಅಲ್ವಾ. ಇವಾಗ 2,000-3,000 ಸಬ್ ಬಿಡ್ಕೊಂಡು ನಾವು ಅರ್ನ್ ಮಾಡಬೇಕು ಅಂದರೆ ಅರ್ನ್ ಮಾಡೋಕ್ಕಾಗಲ್ಲ. ಯೂಟ್ಯೂಬು ತುಂಬಾ ರೂಲ್ಸ್ ಇರುತ್ತೆ, ತುಂಬಾ ತಿಳ್ಕೊಬೇಕಾಗುತ್ತೆ. ಸೊ ನಮ್ಮದು 10K ಸಬ್ ಆಗಿದ್ರೆ ನಾವು ಆರಾಮಾಗಿ ಆ ಅಮೌಂಟ್ನ ಅರ್ನ್ ಮಾಡ್ಬೋದು. ಮೆಂಬರ್ಶಿಪ್ಪು, ಸೂಪರ್ ಚಾಟು ಆ್ಯಂಡ್ ಶಾರ್ಟ್ಸಲ್ಲಿ ಬರೋದು ನಾರ್ಮಲಾಗಿ ಎಲ್ರಿಗೂ ಬಂದೇ ಬರುತ್ತೆ. ಅದು ಈ ಥರ ಪ್ರಾಡಕ್ಟ್ನ ಲಿಂಕ್ ಮಾಡೋದ್ರಿಂದ ಕೂಡ ನಿಮಗೆ ಅಮೌಂಟು ಅರ್ನ್ ಮಾಡ್ಕೊಬೋದು. ಬಟ್ ಅದಕ್ಕೆ ಏನಾಗಿರ್ಬೇಕು ಹೇಳಿ, 10,000 ಸಬ್ಸ್ಕ್ರೈಬರ್ ಇರಬೇಕಾಗುತ್ತೆ. ಸೊ ಇದು ಪ್ರಾಡಕ್ಟ್ನ ಯಾವ ರೀತಿ ಲಿಂಕ್ ಮಾಡೋದು ಮತ್ತು ಎಷ್ಟು ಸಬ್ ಆಗಿದ್ರೆ ಪ್ರಾಡಕ್ಟಿಂದ ನಮಗೆ ಅರ್ನ್ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಮೊನ್ನೆ ಒಬ್ಬರು ನನಗೆ ಕೇಳಿದ್ರು ಅಂದ್ಬಿಟ್ಟು, ಅವ್ರಿಗೆ ಬಂದು 13K ಸಬ್ ಇದೆ. ಸೊ 13 ಇನ್ನೇನು 14 ಆಗಿರುತ್ತೆ ಅನ್ಕೊತೀನಿ ಅವ್ರದ್ದು ಇಷ್ಟೊತ್ತಿಗೆ. ಹೆಸರು ಹೇಳಲ್ಲ. ಓಕೆನಾ ಬ್ರೋ, ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ, ನೋಡಿ ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಬಂದು ಅದೇ ರೀತಿ ಗೊತ್ತಿಲ್ಲದಲ್ಲೇ ಇರೋರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಹೈಪ್ ಮಾಡಿ. ಇದೇ ರೀತಿ ಬೇರೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಬೇಕು ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.